ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈಸ್ ಬ್ಯಾಗಿಂದ ಯಾವ ರೀತಿ ಹ್ಯಾಂಡ್ ಬ್ಯಾಗ್ನ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ರೈಸ್ ಬ್ಯಾಗಲ್ಲಿ ನಾನು ಮೊದಲೇ ಇದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ವಿಡ್ತ್ಗೆ 11 ಇಂಚು ತೊಗೊಂಡಿದ್ದೀನಿ. 11 ಇಂಚು ವಿಡ್ತ್ನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಲೆಂತು ಇಲ್ಲಿ ನೋಡ್ಬೋದು 13 ಇಂಚ್ಗೆ ತೊಗೊಂಡಿದ್ದೀನಿ. ಈ ರೀತಿ 2 ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ರೀತಿ ಸೈಡಲ್ಲಿ ಹಚ್ಕೊಳ್ಳೋದಕ್ಕೆ ಈ ರೀತಿ ಪಟ್ಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ವಿಡ್ತು 6 ಇಂಚ್ಗೆ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ವಿಡ್ತು 6 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಈ ಪಟ್ಟಿ ಲೆಂತು ಈ ರೀತಿ ಇಲ್ಲಿ 39 ಇಂಚ್ಗೆ ತೊಗೊಂಡಿದ್ದೀನಿ. ಈ ಹ್ಯಾಂಡ್ ಬ್ಯಾಗಿಗೆ ಹಚ್ಚೋದಕ್ಕೋಸ್ಕರ ಈ ರೀತಿ ನಾನು ಹಳೆ ನೈಟಿಯಲ್ಲಿ ಈ ರೀತಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಈ ರೀತಿ ನಾನು ಫ್ಯಾಬ್ರಿಕ್ನ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ 2 ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದನ್ನ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ 2 ಪೀಸ್ ಈ 2 ಪೀಸ್ಗೂ ಕೂಡ ಅದೇ ರೀತಿ ಹಳೆ ನೈಟಿಯಲ್ಲಿ ಫ್ಯಾಬ್ರಿಕ್ನ ಈ ರೀತಿ 2 ಪೀಸ್ಗಳನ್ನಾಗಿ ತೊಗೊಂಡಿದ್ದೀನಿ. ಈ ರೀತಿ ನಾನು ನೈಟಿಯಲ್ಲಿ ಈ ಬ್ಯಾಗಿಗೆ ಹಚ್ಚೋದಕ್ಕೋಸ್ಕರ ಈ ರೀತಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಬಹುದು. ಈಗ ಈ ರೀತಿ ಈ ಫ್ಯಾಬ್ರಿಕ್ನ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಹಾಕ್ಕೊಂಡು ಈ ರೀತಿ ನೀಟಾಗಿ ಇದನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಸ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಈ ರೀತಿ ಅದನ್ನ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಎಲ್ಲ ಈ ಫ್ಯಾಬ್ರಿಕ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಇಲ್ಲಿ ನೋಡ್ಬೋದು ಇದು ಮೇಲ್ಭಾಗದಲ್ಲಿ ನಾನು 1/2 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ 2 ಪಾರ್ಟಿಗೆ ಕೂಡ ಈ ರೀತಿ 1/2 ಇಂಚಿನಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಮೇಲ್ಭಾಗದಲ್ಲಿ. ಆಮೇಲೆ ಇಲ್ಲಿ ಸೈಡ್ ಪಟ್ಟಿ ಕೂಡ ಇದೇ ರೀತಿ 1/2 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಹ್ಯಾಂಡ್ ಬ್ಯಾಗಿಗೆ ನಾನು ಇಲ್ಲಿ 2 ಬೆಲ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡ್ಬೋದು. ಇದರ ವಿಡ್ತ್ ಎಷ್ಟಿದೆ ಅಂತ ತೋರಿಸ್ತೀನಿ. ಈ ರೀತಿ 2 ಪಾರ್ಟ್ ಆಗಿ ತೊಗೊಂಡಿದ್ದೀನಿ. ಈ ರೀತಿ ಇದನ್ನು ಈ ಸೈಡ್ 1 ಇಂಚು ಈ ಸೈಡ್ಗೆ 1 ಇಂಚು ಫೋಲ್ಡ್ ಮಾಡಿಕೊಂಡು ಈ ರೀತಿ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಬ್ಯಾಗ್ ಬೆಲ್ಟ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದರ ವಿಡ್ತು 4 ಇಂಚ್ಗೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಬಹುದು. ಆಮೇಲೆ ಲೆಂತು 16.5 ಇಂಚಿಗೆ ತೊಗೊಂಡಿದ್ದೀನಿ. ಈಗ ಇದನ್ನು ಬೆಲ್ಟ್ನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಹಚ್ಚಿ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ನಾನು ಹ್ಯಾಂಡ್ ಬ್ಯಾಗ್ ಬೆಲ್ಟ್ನ ಸ್ಟಿಚ್ ಮಾಡಿ ಆಯಿತು. ಇಲ್ಲಿ ನೋಡ್ಬೋದು 2 ಸೈಡ್ಗೆ ಈ ರೀತಿ ಬೆಲ್ಟ್ ರೆಡಿ ಆಯಿತು. ಈಗ ಇಲ್ಲಿ ಸೈಡಲ್ಲಿ ಪಟ್ಟಿ ಇದೆಯಲ್ಲ ಅದನ್ನು ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಈ ರೀತಿ ಇದನ್ನು ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಈ ರೀತಿ ನಾನು ಹ್ಯಾಂಡ್ ಬ್ಯಾಗಿಗೆ ಸೈಡ್ ಪಟ್ಟಿನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ರೆಡಿ ಆಯಿತು ಬ್ಯಾಗ್ ಅಂತ. ಈ ರೀತಿ ನೋಡಿ, ಈ ರೀತಿ ನೋಡ್ಬೋದು. ಈ ರೀತಿ ನಾನು ಹಚ್ಚಿ ಸೈಡ್ ಪಟ್ಟಿನ ಹಚ್ಚಿ ಸ್ಟಿಚ್ ಮಾಡಿದ್ದೀನಿ. ಈಗ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ನೀಟಾಗಿ. ಈ ರೀತಿ ಇದನ್ನೆಲ್ಲ ಹ್ಯಾಂಡ್ ಬ್ಯಾಗ್ನ ನೀಟಾಗಿ ತಿರುಗಿಸ್ಕೊಂಡು ಇಲ್ಲಿ 2 ಪಾಯಿಂಟ್ನಷ್ಟು ಮತ್ತೆ ಇದ್ರ ಮೇಲೇ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೇ ಮತ್ತೆ 2 ಪಾಯಿಂಟ್ನಷ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡಾಯಿತು. ಇಲ್ಲಿ ನೋಡ್ಬೋದು ಹ್ಯಾಂಡ್ ಬ್ಯಾಗ್ ರೆಡಿ ಆಯಿತು. ಈ ರೀತಿ ಬ್ಯಾಗ್ನ ತಿರುಗಿಸಿ ಈ ಸ್ಟಿಚಿಂಗ್ನ 2 ಪಾಯಿಂಟ್ನಷ್ಟು ಮತ್ತೆ ಮೇಲೆ ಸ್ಟಿಚಿಂಗ್ ಮಾಡ್ಕೊಂಡಿರೋದೆಲ್ಲ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಈ ರೀತಿ ಬ್ಯಾಗು ಸ್ಟ್ರೇಟಾಗಿ ಕೂರುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನೋಡ್ಬೋದು ಬ್ಯಾಗು 4 ಮೂಲೆಗಳು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಹ್ಯಾಂಡ್ ಬ್ಯಾಗ್ ರೆಡಿ ಆಯಿತು. ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.